ಸೂರ್ಯಾಸ್ತದ ನಂತರ ಈ ಕೆಲಸ ಮಾಡಿದ್ರೆ ದರಿದ್ರ ಖಚಿತ. ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸ ಗುಡಿಸಬಾರದು ಎಂಬ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ. ಇದು ಕೇವಲ ಒಂದು ಅಂಧನಂಬಿಕೆ ಎಂದು ಅನಿಸಬಹುದು. ಆದರೆ ಇದರ ಹಿಂದೆ ಕೆಲವು ಅರ್ಥಪೂರ್ಣ ಕಾರಣಗಳು ಅಡಗಿವೆ. ಹಿರಿಯರು ಹೇಳಿದ ಈ ಪದ್ಧತಿಯನ್ನು ಗಮನಿಸಿದರೆ ಜೀವನದಲ್ಲಿ ಶಿಸ್ತು, ಸ್ವಚ್ಛತೆ ಮತ್ತು ಶಾಂತಿ ಕಾಪಾಡಿಕೊಳ್ಳಲು ಇದು ಸಹಾಯಕವಾಗಿದೆ. ಮೊದಲನೆಯದಾಗಿ, ಸಾಯಂಕಾಲ ಸಮಯವನ್ನು ನಮ್ಮ ಸಂಸ್ಕೃತಿಯಲ್ಲಿ ಪವಿತ್ರ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಬೇಕು ಮತ್ತು ಮನಸ್ಸು ಶಾಂತವಾಗಿರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಈ ಹೊತ್ತಿಗೆ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಆ ಸಮಯದಲ್ಲಿ ಕಸ ಗುಡಿಸುವುದು ಅಂದರೆ ಮನೆಗೆ ಬಂದ ಭಾಗ್ಯವನ್ನು ಹೊರಗೆ ಹಾಕಿದಂತಾಗುತ್ತದೆ ಎಂದು ಅವರು ಭಾವಿಸುತ್ತಿದ್ದರು. ಇದರಿಂದ ಮನೆಗೆ ಸಮೃದ್ಧಿ ಕಡಿಮೆಯಾಗಬಹುದು ಎಂಬ ಭಯವೂ ಇತ್ತು. ಎರಡನೆಯದಾಗಿ, ಹಳೆಯ ಕಾಲದಲ್ಲಿ ವಿದ್ಯುತ್ ಬೆಳಕು ಇರಲಿಲ್ಲ. ರಾತ್ರಿ ಹೊತ್ತಿಗೆ ಬೆಳಕು ಕಡಿಮೆ ಇದ್ದುದರಿಂದ ಕಸ ಗುಡಿಸುವಾಗ ಬೆಲೆ ಬಾಳುವ ಸಣ್ಣ ವಸ್ತುಗಳು ತಪ್ಪಾಗಿ ಕಸದ ಜೊತೆ ಹೋಗುವ ಸಾಧ್ಯತೆ ಇತ್ತು. ಉದಾಹರಣೆಗೆ ಹಣ, ಆಭರಣ ಅಥವಾ ಉಪಯುಕ್ತ ವಸ್ತುಗಳು ಗಮನಿಸದೆ ಕಸಕ್ಕೆ ಸೇರಬಹುದು. ಈ ಸಮಸ್ಯೆಯನ್ನು ತಪ್ಪಿಸಲು ಸೂರ್ಯಾಸ್ತದ ನಂತರ ಕಸ ಗುಡಿಸಬಾರದು ಎಂಬ ನಿಯಮವನ್ನು ಅನುಸರಿಸುತ್ತಿದ್ದರು. ಮೂರನೆಯದಾಗಿ, ಸಾಯಂಕಾಲ ಸಮಯವು ಕುಟುಂಬದ ಸಮಯ ಎಂದು ಪರಿಗಣಿಸಲಾಗುತ್ತಿತ್ತು. ದಿನವಿಡೀ ಕೆಲಸ ಮಾಡಿ ಬಂದ ನಂತರ ಮನೆಯವರು ಒಟ್ಟಾಗಿ ಕೂತು ಮಾತನಾಡುವುದು, ಊಟ ಮಾಡುವುದು ಮತ್ತು ವಿಶ್ರಾಂತಿ ಪಡೆಯುವುದು ಮುಖ್ಯವಾಗಿತ್ತು. ಈ ಸಮಯದಲ್ಲಿ ಮತ್ತೆ ಮನೆ ಕೆಲಸಗಳಲ್ಲಿ ತೊಡಗಿಕೊಳ್ಳದೆ ಮನಸ್ಸಿಗೆ ಶಾಂತಿ ನೀಡಲು ಈ ಪದ್ಧತಿಯನ್ನು ರೂಪಿಸಿದ್ದರು. ಇದು ಕುಟುಂಬ ಬಾಂಧವ್ಯವನ್ನು ಬಲಪಡಿಸಲು ಸಹ ಸಹಾಯ ಮಾಡುತ್ತಿತ್ತು. ನಾಲ್ಕನೆಯದಾಗಿ, ಆರೋಗ್ಯದ ದೃಷ್ಟಿಯಿಂದಲೂ ಇದು ಮಹತ್ವದ್ದಾಗಿದೆ. ರಾತ್ರಿ ಹೊತ್ತಿಗೆ ಕಸ ಹೊರಗೆ ಹಾಕಿದರೆ ಕೀಟಗಳು, ಇಲಿ, ನಾಯಿಗಳು ಇತ್ಯಾದಿ ಅದನ್ನು ಹರಡಬಹುದು. ಇದರಿಂದ ಮನೆಯ ಸುತ್ತಮುತ್ತ ಅಸ್ವಚ್ಛತೆ ಹೆಚ್ಚಾಗುತ್ತದೆ ಮತ್ತು ರೋಗಗಳು ಹರಡುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಬೆಳಗ್ಗೆ ಅಥವಾ ಹಗಲಿನಲ್ಲಿ ಕಸವನ್ನು ಸರಿಯಾಗಿ ಸಂಗ್ರಹಿಸಿ ಹೊರಗೆ ಹಾಕುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಐದನೆಯದಾಗಿ, ಇದು ಒಂದು ರೀತಿಯ ಜೀವನ ಶೈಲಿ ನಿಯಮವೂ ಆಗಿದೆ. ಮನೆ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವ ಅಭ್ಯಾಸವನ್ನು ಇದು ಕಲಿಸುತ್ತದೆ. ದಿನದ ವೇಳೆಯಲ್ಲೇ ಸ್ವಚ್ಛತೆ ಕೆಲಸಗಳನ್ನು ಪೂರ್ಣಗೊಳಿಸಿ ರಾತ್ರಿ ಹೊತ್ತಿಗೆ ವಿಶ್ರಾಂತಿ ಪಡೆಯಬೇಕು ಎಂಬ ಸಂದೇಶವನ್ನು ಈ ಪದ್ಧತಿ ನೀಡುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಸಹಾಯಕವಾಗಿದೆ. ಇಂದಿನ ಕಾಲದಲ್ಲಿ ವಿದ್ಯುತ್ ಬೆಳಕು, ಸೌಲಭ್ಯಗಳು ಎಲ್ಲವೂ ಇದ್ದರೂ ಈ ಪದ್ಧತಿಯ ಹಿಂದಿರುವ ಅರ್ಥವನ್ನು ಅರಿತುಕೊಳ್ಳುವುದು ಮುಖ್ಯ. ಇದು ಕೇವಲ ಅಂಧನಂಬಿಕೆ ಅಲ್ಲ, ಜೀವನದಲ್ಲಿ ಶಿಸ್ತು, ಸುರಕ್ಷತೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾದ ಒಂದು ಸಂಪ್ರದಾಯವಾಗಿದೆ. ಆದ್ದರಿಂದ ಸೂರ್ಯಾಸ್ತದ ನಂತರ ಕಸ ಗುಡಿಸಬಾರದು ಎಂಬುದನ್ನು ಕೇವಲ ನಂಬಿಕೆ ಎಂದು ನೋಡದೆ ಅದರ ಹಿಂದಿರುವ ಜ್ಞಾನವನ್ನು ಗಮನಿಸಿ ಅನುಸರಿಸುವುದು ಉತ್ತಮ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.